ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕಿಚ್ಚನ ಪಂಚಾಯಿತಿ ರದ್ದಾಗಿದೆ ಸ್ನೇಹಿತರೆ. ವಿಷಯ ಏನೂ ಇಲ್ಲ, KCC ಕ್ರಿಕೆಟ್ ಪಂದ್ಯಾವಳಿ ಇರೋದ್ರಿಂದ ಈ ವಾರ ಕಿಚ್ಚ ಬಾಸ್ ಅವರು ಬರೋದಿಲ್ಲ. ಆದ್ದರಿಂದ ಗೆಸ್ಟ್ ಆಗಿ ಶ್ರುತಿಯವರ ಆಗಮನ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಕಟಕಟೆನ ನಿರ್ಮಿಸಿದ್ದಾರೆ, ಜಡ್ಜ್ ಆಗಿ ಶ್ರುತಿ ಮೇಡಮ್ ಅವ್ರು ಕೂತಿದ್ದಾರೆ. ಬಂದಿದ್ದ ತಕ್ಷಣ ವಿನಯ್ ಗೌಡ ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅಪರಾಧಿ ಸ್ಥಾನದಲ್ಲಿ, ಈ ಸೈಡ್ ಬಂದ್ಬಿಟ್ಟು ನಮ್ರತ ಅವ್ರನ್ನ ಕೇಳ್ತಿದ್ದಾರೆ. ವಿಷಯ ಏನಪ್ಪ ಅಂದರೆ, ವಾರ ಪೂರ್ತಿ ಕಿರ್ಚಾಡಿ ಎಗರಾಡೋ ವಿನಯ್ ಗೌಡ ಕಿಚ್ಚನ ಪಂಚಾಯಿತಿಲಿ ಮುಗ್ಧತೆಯಿಂದ ಏನೂ ನಡೆದೇ ಇಲ್ಲ, ಸಿಂಪತಿನ ಗಿಟ್ಟಿಸ್ಕೊಳ್ಳೋ ಥರ ಕೂತಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟು. 100% ಗುರು ಹೇಳ್ತೀನಿ, ಇದಂತೂ ನಿಜವಾಗ್ಲೂ ಸತ್ಯ. ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಏನೂ ಆಗಿಲ್ದಿರೋ ಥರ ಸುಮ್ಮನೆ ಕೂತಿರ್ತಾನೆ. ಅದಕ್ಕೇನಂತಾರೆ, ಗೊಮ್ಮಣ್ಣ ಅಂತಾರಲ್ಲ, ಆ ಥರ ಕೂತಿರ್ತಾನೆ ಗುರು. 100% ಸತ್ಯ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ವಾರ ಎಲ್ಲ ಟಾಸ್ಕ್ ಆಯಿತು, ಎಲ್ಲ ಮುಗೀತು. ಅದರಲ್ಲಂತೂ ಡ್ರೋನ್ ಪ್ರತಾಪ್ ಮಾತ್ರ ಸಖತ್ ಇಷ್ಟ ಆಗ್ಬಿಟ್ಟ ಗುರು. ಏನಕ್ಕೆ ಅಂದರೆ, ದಿನಸಿ ತಗೊಳ್ಳೋ ವಿಷಯವಾಗಿ ಅವನ ಹತ್ರ ಇರೋ ಪಾಯಿಂಟ್ಸ್ ಎಲ್ಲ ಕೊಟ್ಬಿಡ್ತಾನೆ ದಿನಸಿ ತೊಗೊಳೋದಕ್ಕೆ. ಆದರೆ ಈ ಮನೆಯಲ್ಲಿರೋ ಎಲ್ಲರೂ ಕಚಡಗಳು ದುಡ್ಡು ಪಾಯಿಂಟ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ, ಸ್ವಾರ್ಥಿಗಳು ಎಲ್ಲರೂ. ಆದರೆ ಡ್ರೋನ್ ಪ್ರತಾಪ್ ಮಾತ್ರ ನಿಸ್ವಾರ್ಥದ ಮನಸ್ಸುಗುರು, ಇರೋ ಬರೋದೆಲ್ಲ ಕೊಟ್ಬಿಡ್ತಾನೆ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಮನೆಯಲ್ಲಿ ಊಟನೇ ಇಲ್ದಿರ ಕ್ಯಾಪ್ಟನಾಗಿ ಏನು ಮಾಡ್ತೀಯ ಗುರು, ರಾಜ ಆಗಿ ಏನು ಮಾಡ್ತೀಯ ನೀನು? ತಿನ್ನೋಕ್ಕೆ ಇಲ್ಲ, ರಾಜ ಆಗ್ಬಿಡ್ಬೇಕು. ಎಂಥ ವೇಸ್ಟ್ ನನ್ನ ಮಕ್ಕಳು ಗುರು. ಇವ್ರಿಗೆ ಕಾನ್ಸೆಪ್ಟ್ ನಿಜವಾಗ್ಲೂ ಅರ್ಥ ಆಗಲ್ಲ. ಮತ್ತು ತಿನ್ನೋದಕ್ಕಿದ್ರೆ ತಾನೇ ಗುರು ಎಲ್ಲನಕ್ಕೂ ಸಾಧ್ಯ. ಅದೇನು ಒಟ್ಟಿಗಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ರಾಜ ಆಗ್ಬಿಡ್ಬೇಕು. ನನಗಂತೂ ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಈ ವಾರ ತುಂಬ ಇಷ್ಟ ಆಗ್ಬಿಟ್ರು ಗುರು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.